ಏನಾಗ್ಬೇಕು ಆಕೆ ನಮ್ದವ ಅವಕ್ಕ. ಹಾ ನಿಮ್ ದದ ಹೋಗ್ಬೇಕು ಆಕೆ ಕೈಗೆ ಹಾಕಿ ಕೊಟ್ಟಿರ್ತೀನಿ ಹಾ. ನೀನ್ ಇಸ್ಕೊಂಡು ಹೋಗ ಆಕೆಗೆ ಬಂದು ಕೇಳ್ಬಿಡ ಹಾ. ತಡವ ಇಲ್ಲಿ ಗುಳಿಗೆ ಸಿದ್ದಪ್ಪ ಸಾವುಕಾರ ಮನೆ ಎಲ್ಲಿ ಬೇ ಅಂತ ಕೇಳ್ಬಿಡ ಏ ಮೇಜಿ ಸಿದ್ದಪ್ಪ ಗುಳಿಗೆ ಸಿದ್ದಪ್ಪ ಗುಳಿಗೆ ಹಾ ಗುಳಿಗೆ ಸಿದ್ದಪ್ಪ ಸಾವುಕಾರ ಬಿಡಕತ್ತೆ ನೋಡು ಒಂದೊಂದ ಗುಳಿಗೆ ಅವ ಆಕೆ ಬಂದ ಮ್ಯಾಕ್ ಗುಳಿಗೆ ನೋಡಿ ಇವನು ಓಲಿ ಮ್ಯಾಗೆ ರಾಡಿಯಪ್ಪ ನೋಡಿ ನೀನು ಅದೇ ಅದೇ ಗಡ್ಡದ ರಾಮಣ್ಣ ಮನೆ ಮಗ್ಲ ಅವ್ರ ಮನೆ ಮಗ್ಳನ ನಮ್ಮ ಮನೆ ನಂಬರ್ 420 420 ನಮ್ಮ ಮನೆ ಮಗ್ಳ ಒಂದ್ ದೊಡ್ಡ ಆಳ್ಬೋ ಐತಿ ನೋಡ ಸೀದಾ ಹೋಗಿ ಆಯ್ಕೆ ಮಾಡೋಣ ಅದ್ರಕ್ಕ ಒಂದು ವೇಳೆ ಅಕಸ್ಮಾತ್ ನಾನು ಮನೆಯಾಗಿರ್ಲ ಅಂದ್ರ ನನ್ನ ಏನ್ತಿರ್ತಾಳ ನಿಮ್ಮ ಅಕ್ಕ ಆಕೆ ಕೈ ಕೊಟ್ಟಿರ್ತೀನಿ ನೀನ್ ಇಸ್ಕೊಂಡು ಹೋಗ್ ಮಗನ ಒಂದು ವೇಳೆ ನಮ್ಮ ಅಕ್ಕ ಇಲ್ಲ ಅಂದ್ರ ನಿಮ್ಮ ಮಗ ಕೈ ಕೊಟ್ಟೋಗ ನಿಮ್ಮ ಮಗ ಹಂಗಸಂದ ಹೋಗ ಹಂಗಸಂದ ಹಾಕಿವೆ ನಾನು ಅಲ್ಲ ತಮ್ಮ ಅವಾಗ ಯಾ ಹೇಳ್ತಾರ ಬಡ ಬಲ್ಜ ತಾನದ ಮಗಳ ಸನಕ್ ಬಂದ್ರಂದ್ರ ಅಂತಮ್ಳು ಒಳಗಾಕ್ಯಂದು ಹೋದ್ರ ಏ ಮಾತಿ ಮಗ ಕೊಟ್ಟೋಗ ಆಮೇಲೆ ಹಂಗ ವಿಚಾರ ಮಾಡಿ ಹಾ ನಡಿ 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 ಎಲ್ಲಿ ಹೋಗ ನೀವ ಏ ಶಿವ ಮೇ ಮಗನ ಶಿವ ಒಂದು ತಾಸನೆ ಒಳಗ ಕೊಡಲ್ಲ ಅಂದ್ರ ಏ ನಿಮ್ಮ ಮಗ ಎಮ್ಮೆ ಕಾಯಕ ನೀವು ಒಳಗೆ ಚಲೋ ಹೋಗಕ್ ನೋಡ ಮಗನ ಹುಷಾರ ಹಾ ತೋಗಿ ಇವನ್ ಮನೆ ಸಿಕ್ಕಂಗ ತೋರಿ ಮಗ ಗುಳ್ಗಿ ಸಿದ್ದಪ್ಪ ಸಾವುಕಾರ ಅಂತೀವ ಅಡಿಕೆ ಪೇಟೆಗೆ ಐತಿ ಒಂದು ಮನೆ 420 ಅಂತಿ ಹಾಳು ಬಾವಿ ಐತಿ ಮಗ್ಲ ಲೇ ಶಿವ್ಯ ಎಂತೆಂತ ಗುಳ್ಗಿ ಬಿಟ್ಟಿಲ್ಲ ಅಪ್ಪ ಬಾ 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 ಲೇ ಶಿವ್ಯ ಅವನ್ ಕೂಡ ಏನ್ ಮಾತಾಡಲಿ ಅವನು ತೊಡ್ರ ಒಂದ್ ತಾಸು ಮಾತಾಡ್ಬಿಟ್ಟಪ್ಪ ಅವ್ನಿಗೆ ಕೂಡ ಏನ್ ಮಾತಾಡಿದ್ದೇನೆ ನಾನು ಸುಮ್ಮನೆ ತಗೊಂಡ್ಬಿಟ್ಟಿದ್ದ ಒಳ್ಳೆ ಲೇ ಶಿವ್ಯ ಏ ಸೋಳ ಮಕ್ಕಳು ಒಳ್ಳೆ ಜೊತೆ ಆದ್ರಲೇ ನಮ್ಗೆ ಅವ ಒಬ್ಬ ತೋಡ್ರ ಹೌದು ಒಬ್ಬ ಸೋಟ ಅವ ಹಿಟ್ಟು ಮುಖವ ಇಟ್ಟು ಮುಖವ ಮಂದಿ ಇದ್ರಾಗ 4 ಸೇರ್ನೆ ಒಂದ್ ಸೇರ್ ತಕೊಂಡವ ಮಗ ಇಲ್ಲದಲ್ಲ ಹೇಳ್ತಾನ ಮಗ ಬನಿ ಕಿಲಿ ಆಗ್ತಾನೆ ಬರಲ್ಲ ಇವತ್ತು ಅವ ಮುಂದ್ಕ್ ಹೋಗಿ ಮಾತಾಡ್ತೀವಿ ಬಿಡು ನೀನು ಅವ ಇದ್ದಾಗ ಮಾತಾಡಲ್ಲ ಮುಂದ್ಕ್ ಹೋಗಿಂದ ಹಾದಾಡ್ತಾನೆ ಹುಡುಗ ಮುಂಜಾನೆ ಸಿಗ ನೋಡಿ ನೀನು ಕತ್ತಿ ಓದಾಗ ಹೋಗ್ತಾನ ಆಯ್ತು ತಗೊಳ್ಬಿಡ ಹಿಂಗ ಐತ್ನಪ್ಪ ಅಂದ್ರೆ ಬಾಂಡಿಗೆ ಹೇಳ್ತೀವಿ ನಾವ ಪೂರಾ ಬಾಂಡಿಗೆ ಹೇಳ್ತೀವಿ ಮತ್ತೆ ಯಾವ್ದೋ ಒಂದು ದೊಡ್ಡ ಸಿಟಿಗೆ ಹೋಗಿ ಸೇರ್ಕೊಂಬಿಡೋಣ ಲೇ ಮಗ ಅಲ್ವೋ ಅಲ್ಲಿಗೆ ಹೋದ್ರಂತ ನಮ್ಮ ಒಟ್ಟಿಗೆ ಉಪಜೀವನ ಆಗಂತ ಯಾಕೆ ಚಿಂತೆ ಮಾಡ್ತಿಲ್ಲ ನೀನು ನಾ ಹೆಂಗದೀನಿ ಸಾಧು ಇದ್ದಾಗ ಸ್ವಾಮಿಗಳಿಗೆ ಯಾವ್ದಾದ್ರು ಒಂದು ದೊಡ್ಡ ಮಠ ನೋಡಿ ಸೇರ್ಕೊಂಡ್ಬಿಡ್ತ ನಾನು ಪಾಠದ ಶಿಷ್ಯಾಗಿ ನೀ ಬಂದ ಒಂದೊಂದ ಗೀರಕ್ಕೆ ಹಿಡ್ಕೊಂಬ ಊರಾಗ ಹೋಗಿ ಅದಾವ ಏನಂತ ಮಕ್ಕಳು ಕೊಡ್ತೀವಂತ ಮಕ್ಕಳ ಫಲ ಕೊಡ್ತೀವಂತ ಗಂಡು ಹೆಣ್ಣು ಮಾಡ್ತೀವಂತ ಗಂಡು ಮಾಡ್ತೀವಂತ ಕತ್ತಿ ಹೋಗಿ ನಾಯಿ ಮಾಡ್ತೀವಂತ ನಾಯಿ ಹೋಗಿ ಕುದುರೆ ಮಾಡ್ತೀವಂತ ಎಮ್ಮೆ ಕೋಣ ಮಾಡ್ತೀವಂತ ಉಗದಿಟ್ಟು ಬಂಗಾರ ಮ್ಯಾಕೆ ಎಬ್ಬಿಸ್ತೀವಂತ ಆಯ್ತು ಹೋಗ ಹೌದಲ್ಲ ಬಂಡಿ ಬಸಪ್ಪ ಸ್ವಾಮ ರಾಜಪ್ಪ ಏನ್ ಪಿಶಂಕರ ಬಂಡಿ ಒಂದೊಂದ ಹಿಡ್ಕೊಂಬ ನೀನು ಬಂಡಿ ಕೊಡ ಬಸಪ್ಪ ನಾನು ಸೂಪರ್ ಮ್ಯಾಕ್ಸ್ ಬ್ಲೇಡ್ ಕುತ್ಕೊಂಡ್ಬಿಡ್ತೀನಿ ಚಲೋದೊಂದು ಆಯ್ತು ಹೋಗ ನೋಡ್ ನಾಗ ಬೋಸೋದು ರೊಕ್ಕ ಇಸ್ಕೊಳದ ಬೋಸೋದು ರೊಕ್ಕ ನಾನೊಂದು ಬಕೆಟ್ ನೀರ್ ತರ್ತೀನಿ ನಾನು ಸಚ್ಚಿ ಬಿಡ್ತೀನಿ ಹಿಂಗ ನೀ ಬೋಸ್ ಬಿಡು ನಮ್ಗೆ ಏನ್ ಮಾಡ್ತೀಯ ಮಾಡಿ ಒಟ್ಟು ಆಯ್ತು ನಾನೆಲ್ಲ ಪ್ಲಾನ್ ಮಾಡ್ತೀನಿ ಅದಲ್ಲ ಓಂ ಹರ 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 ಮುದು ಸುಂದರಿ ಮುಂದಿನ ಮನಸ್ಸಿಗೆ ಸುಂದರ ಬರೆಯದರೆ ನಿಂಗೆ ಬಹಳ ಇಷ್ಟವೇ ಮುದು ಸುಂದರಿ ಮುಂದಿನ ಮನಸ್ಸಿಗೆ ಬರೆಯದರೆ ನಿಂಗೆ ಬಹಳ ಇಷ್ಟವೇ ಚಲೋರಿ ಈ ರಾತ್ರಿಗೆ ನಾನೇ ಬೇರೆ ಚಕೋರಿ ರಾತ್ರಿಗೆ ನಾನೇ ಬೇರೆ ನಾವು ಕಾಗೋತೆ ಚೋಡು Bye.
ಆಯ್ತಾ ಏ ಜಾಸ್ತಿ ಮಾಡ್ದಾಗ ಹೋಗಿ ಆಯ್ತು ಮುದ್ದೆ ಹೊಡೆದ ಮಕ್ಕ ಬಗ್ಗೆ ಈಗ ಹೋಗೋಣ ನೋಡಿ ಓಂ ಹಾಗ ಓಂ ಶಿವ 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 ಇದೇನ್ರಿ ಆಗ್ಲೇ ಅಪ್ಸಿ ಹೊರಟ್ಬಿಟ್ರಾ? ಈಗ ತಾನೇ ಊಟ ಮಾಡಿದ್ರ ಸ್ವಲ್ಪ ತಾಮೂಲಾಗಿಕೊಂಡು ವಿಶ್ರಾಂತಿ ತೆಗೆದುಕೊಂಡು ಹೋಗಬಾರ್ದೆ? ಈಗಾದ್ರೆ ದುಡಿತಾ ಹೋದ್ರಿ ನಿಮ್ಮ ಆರೋಗ್ಯದ ಕ್ಷೇಮವಾದ್ರೆ ಹೇಗೆ ಉಳಿಬೇಕು ಹೇಳಿ? ಛಾಯಾ, ಕೇವಲ ಆಫೀಸ್ ಪ್ರಕೃತಿ ಕಡೆಗೆ ಲಕ್ಷ್ಯ ಕೊಡ್ತಾ ಹೋದರೆ ಆಫೀಸಿನ ಕೆಲಸ ಮುಗಿಯೋದು ಯಾವಾಗ? ನೋಡು, ಇಂದು ತಿಂಗಳಿನ ಕೊನೆಯ ದಿನ. ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸಿಡಬೇಕು. ನೌಕರರ ಪಗಾರದ ಬಿಲ್ಲು ತಯಾರಿಸಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಅರ್ಧ ಗಂಟೆ ಮುಂಚಿತವಾಗಿ ಆಫೀಸಿಗೆ ಹೋದರೆ ನನಗೆ ಒಳ್ಳೆಯದಲ್ಲವೇ? ಆಫೀಸು 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 ಆಫೀಸಿನ ಬರದಲ್ಲಿ ಮಾಡಿಕೊಂಡ ಹೆಂಡತಿ ಯೋಗ ಕ್ಷೇಮ ಕೂಡ ಕೇಳುವುದು ಉಳಿದಿಲ್ಲ ನಿಮಗೆ. ಯಾಕೆ ಛಾಯಾ, ಹಿಂದ್ಯಾಕೆ ಈ ಆಯುಷ್ಯ? ನಿನ್ನ ವ್ಯಕ್ತಿತ್ವಕ್ಕೆ ಯಾವ ಥರದಾದ್ರೂ ಕೊರತೆ ಐತೆ? ಆಗದೆ ಇನ್ನೇನು ಮಾಡುತ್ತಿದ್ದೀರಿ? ನೋಡಿ, ನಮ್ಮ ಮದುವೆಯಾಗಿ ಎಷ್ಟು ದಿವಸ ಆಯ್ತು? 6 ತಿಂಗಳಾಯ್ತು. ಹಾ, ಯಾಕೆ? 6 ತಿಂಗಳಲ್ಲಿ ನನ್ನನ್ನು ಎಷ್ಟು ಸಾರಿ ನೀವು ಪಿಕ್ಚರ್ಗೆ ಕರೆದುಕೊಂಡು ಹೋಗಿದ್ದೀರಾ? ಒಂದು 4-6 ಸಲ ಕರ್ಕೊಂಡು ಹೋಗಿರ್ಬೇಕು. 4-6 ಸರಿ ಕರೆದುಕೊಂಡು ಹೋದ್ರೆ ಸಾಕಾ? ನೋಡಿ, ಈ ಮನೆಯಲ್ಲಿ ನಾನೊಬ್ಬಳೆ ನೀವಿರದೆ ಹೇಗಿರ್ಬೇಕನ್ನೋದು ನೀವು ಯೋಚನೆ ಆದ್ರೂ ಮಾಡಿದ್ರಾ? ನಿಮ್ಮ ಜೊತೆ ಸ್ವಲ್ಪ ಸಲ್ಲಾಪದಿಂದ ಹಾಯಾಗಿ ಕಾಲ ಕಳೆಯಬೇಕಂದ್ರೆ ನಿಮಗೆ ಪುರ್ಸತ್ ಕೂಡ ಇಲ್ಲ. ಅಂದ ಮೇಲೆ ಈ ಹಾಳಾದ ಮನೆ ಕೆಲಸ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗಿಬಿಟ್ಟಿದೆ. ಓಹೋ, ಈಗೋ ಬಾಯ್ ಸಾಹೇಬ್ರ ಆಕ್ಷೇಪಣೆ. ಸರಿ ಸರಿ, ಅರ್ಥ ಆಯ್ತು. ಈ ದಿನ ಆಫೀಸಿನಿಂದ ಬೇಗನೆ ಬಂದು ನೀ ಹೇಳಿದ ಪಿಕ್ಚರ್ಗೆ ಕರೆದುಕೊಂಡು ಹೋಗುತ್ತೇನೆ, ಆಯ್ತಾ? ನಿಜವಾಗ್ಲೂ? ಎಸ್ ಮೈ ಡಾರ್ಲಿಂಗ್. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕಲಸಿನ ಸಿರಿಯೋ ಕಲಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಪ್ರೇಮ ನಿನ್ನ ಪ್ರೇಮ ಅರಳುವ ತಾವರೆ ಹೂವಿನ ಹಾಗೆ ನಿಲುವೆಯಾಗದ ದೈದಿರ ಕಂಡ ದೈದಿಲೆಯಲ್ಲದೆ ನೀದ ಈನದ ಭಾವಿನಿ ಭಾಗವಿಳಿ ಇಲ್ಲ ನುಡಿಯೋ ನೀನೆ ಸ್ವರವೋ
ನಿನ್ನ ಪ್ರೇಮ ಕಲಸಿನ ಕಿರಿಯೋ ಕಲಸಿನ ಕಿರಿಯೋ ಹೋಗಿದ ಮಲ್ಲಿಗೆಯೋ ಛಾಯಾ, ನನಗಿನ್ನೂ ಲೇಟ್ ಆಗುತ್ತೆ. ಸಾಯಂಕಾಲ ಬರುವಾಗ ನಿನಗೇನು ತರಲಿ? ನನಗೆ ಮಲ್ಲಿಗೆ ಹೂವು, ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು. ಯಾಕೋ ನೀ ಇನ್ನು ಹುಣಸೆ ಹಣ್ಣೆ ಕೇಳ್ತಲ್ವಲ್ಲಿ? La 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 ಏ ರಘು, ಇದೆಯಲ್ಲಿ ಹಾಡು? ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಕನಸಿನ ಏ ಉಡಾಳ, ಈ ನೀ ಬಾಯಿ ಮುಚ್ತೀವ ಕೊಳ್ಳೆ ಒಂದು ಮುಖದ ಮೇಲೆ. ಅಣ್ಣ ಅಣ್ಣ ಹೊಡಿಬೇಡಣ್ಣ. ನಿನ್ನೆ ನಾನೊಂದು ನಾಟಕ ನೋಡೋದಕ್ಕೆ ಹೋಗಿದ್ದೆ. ಹೌದೇನು? ಯಾವ ನಾಟಕ? ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋರೇ ಹೀರೋ ಆಗಿದ್ದರು. ವಾ, ಮುಂದೆ? ಅವರ ಹೀರೋಯಿನ್ ಈ ಹಾಡನ್ನು ತುಂಬಾ ತುಂಬಾ ಸೊಗಸಾಗಿ ಆಡಿದಳು. ವಾ, ಎಷ್ಟು ಚೆನ್ನಾಗಿತ್ತೆ ಅಂತ ಅವರ ಅಭಿನಯ. ಹಬಲಿದ ತಾವರೆ ಹೂವಿನ ಮಾಲೆ